ಎಲ್ಲರಿಗೂ ನಮಸ್ಕಾರ. ನಿಮಗಿದು ಗೊತ್ತಾ? ಕೃಷ್ಣನ ತಲೆ ಮೇಲೆ ಯಾವಾಗಲೂ ನವಿಲ್ಗರೆ ಇರುತ್ತೆ, ಯಾಕೆ ಅಂತ? ಬನ್ನಿ ತಿಳ್ಕೊಳ್ಳೋಣ ಒಂದು ಪುಟ್ಟ ಕಥೆಯೊಂದಿಗೆ. ತ್ರೇತಾಯುಗದಲ್ಲಿ ರಾಮರು ವನವಾಸಕ್ಕೆ ಹೋದಾಗ ಅವರು ನಡೀತಾ 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 ಅವರಿಗೆ ದಾಹ ಆಗುತ್ತೆ, ಸುಸ್ತಾಗುತ್ತೆ. ಒಂದು ಮರದ ಕೆಳಗೆ ವಿಶ್ರಾಂತಿ ತಗೋತಾ ಇರ್ತಾರೆ. ಆವಾಗ ಸ್ವಲ್ಪ ಸಮಯದ ನಂತರ ಒಂದು ಚಿಕ್ಕ ನವಿಲು ಬರುತ್ತೆ. ಬಂದು, ನೀವು ರಾಮ ಅಲ್ಲವಾ ಅಂತ ಕೇಳುತ್ತೆ. ಹೌದು, ನಾನು ರಾಮ. ನಾವು ವನವಾಸದಲ್ಲಿ ಇದ್ದೀವಿ, ದಾಹ ಆಗ್ತಿದೆ, ಅದಕ್ಕೆ ವಿಶ್ರಾಂತಿ ತಗೋತಾ ಇದ್ದೀವಿ ಅಂತ ರಾಮ ಹೇಳ್ತಾರೆ. ಅದಕ್ಕೆ ನವಿಲು ಏನು ಹೇಳುತ್ತೆ ಅಂದರೆ, ನನ್ನ ಎಷ್ಟು ಜನ್ಮದ ಪುಣ್ಯವೋ ಗೊತ್ತಿಲ್ಲ, ನಾನು ನಿಮಗೆ ನೀರಿರೋ ಜಾಗ ತೋರಿಸ್ತೇನೆ, ನಿಮ್ಮ ದಾಹವನ್ನು ತೀರಿಸೋ ಒಂದು ಸಣ್ಣ ಪುಣ್ಯ ನನಗೆ ಸಿಗಲಿ, ನನ್ನಿಂದ ಒಂದು ಚಿಕ್ಕ ಅಳಿಲು ಸೇವೆ ನಿಮಗೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಅಂತ ಹೇಳುತ್ತೆ. ಆಗ ರಾಮರು ನಡೀರಿ ಹೋಗೋಣ, ತೋರಿಸಿ ಅಂತ ಹೇಳ್ತಾರೆ. ಹೋಗ್ತಾರೆ. ಹೋಗ್ಬೇಕಾದ್ರೆ ನಾವು ದಾರಿ ಹೇಗೆ ಗೊತ್ತಾಗಬೇಕು ನನಗೆ ಅಂತ ಕೇಳ್ತಾರೆ. ಆಗ ನವಿಲು ಹೇಳುತ್ತೆ, ನಾನು ಹೋಗ್ತಾ ಇರ್ತೀನಿ, ನಾನು ಯಾವ ಹಾದಿಯಲ್ಲಿ ನನ್ನ ಗರಿಗಳನ್ನು ಬಿಡ್ತೀನೋ ಆ ಹಾದಿಯ ಮೂಲಕ ನೀವು ಬನ್ನಿ, ಅಲ್ಲಿ ನಿಮಗೆ ನೀರು ಸಿಗುತ್ತೆ, ನಿಮ್ಮ ದಾಹ ತೀರೋದು ನನ್ನಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ನವಿಲು ಏನು ಮಾಡುತ್ತೆ, ಹೋಗ್ತಾ 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 ತನ್ನ ಒಂದೊಂದೇ ಗರಿಗಳನ್ನು ಬಿಟ್ಟು ಮುಂದೆ ಹೋಗ್ತಾ ಇರುತ್ತೆ. ರಾಮರು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾರೆ. ಹೋದಾಗ ಅದು ಗುರಿ ಮುಟ್ಟಿದಾಗ ಆ ನವಿಲು ಇನ್ನೇನು ಸಾಯಬೇಕು, ಪ್ರಾಣ ಬಿಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇರುತ್ತೆ. ಯಾಕಂದರೆ ಒಂದು ನವಿಲ್ಗೆರೆ ಕಿತ್ತಿದ್ರೆ ಎಷ್ಟು ನೋವಾಗುತ್ತೆ ಅಂತ ನವಿಲಿಗೆ ಮಾತ್ರ ಗೊತ್ತು. ಆಗ ಹೋದಾಗ ರಾಮರು ನೋಡ್ತಾರೆ, ನನ್ನ ಒಂದು ದಾಹ ತೀರಿಸೋಲಿಕ್ಕೆ ನೀನು ನಿನ್ನ ಪ್ರಾಣವನ್ನೇ ಪಣಕ್ಕಿಟ್ಟೆ, ಆದ್ದರಿಂದ ನಾನು ಮುಂದಿನ ಜನ್ಮದಲ್ಲಿ ನಿನ್ನನ್ನು ತಲೆಯ ಮೇಲೆ ನೆಲೆಸಿರುತ್ತೇನೆ, ನಿನ್ನನ್ನು ತಲೆ ಮೇಲಿಟ್ಟು ನಿನಗೊಂದು ದೊಡ್ಡ ಸ್ಥಾನವನ್ನು ಕೊಡ್ತೇನೆ ಅಂತ ಆವತ್ತು ಮಾತು ಕೊಡ್ತಾರೆ. ನೆಕ್ಸ್ಟ್ ದ್ವಾಪರ ಯುಗದಲ್ಲಿ ಕೃಷ್ಣರು ನವಿಲುಗೆರೆಯನ್ನು ತಲೆ ಮೇಲಿಟ್ಟು ಅವರ ಸಾಯುವವರೆಗೂ ಅವರು ಅದನ್ನು ಪಾಲಿಸ್ತಾರೆ. ಇದು ಒಂದು ನನ್ನ ಚಿಕ್ಕ ಕೃಷ್ಣನ ಕತೆ.